ನಾನು ಆಗಾಗ ಹೇಳ್ತಾ ಇರ್ತೀನಿ, ದೇವ್ರು ಆತ್ಮನ ಮನುಷ್ಯನ ಒಳಗಡೆ ಇಟ್ಬಿಟ್ಟವ್ರೆ. ಪಕ್ಕ ಇಡಬೇಕಿತ್ತು. ಈ ಸಯಾಮಿಸ್ ಹೇಳ್ತಾರಲ್ಲ, ಸಯಾಮಿಸ್ ಅಂತ. ಸಯಾಮಿಸ್ ಅಂದ್ರೆ ಗೊತ್ತಲ್ಲ, ತಲೆ ಅಂಟ್ಕೊಂಡು ಎರಡು ತಲೆ ಅಂಟ್ಕೊಂಡು ಹುಟ್ಟಿರ್ತಲ್ಲ ಮಕ್ಕಳು, ಎರಡು ಬಾಡಿ ಅಂಟ್ಕೊಂಡಿರ್ತಲ್ಲ ಮಕ್ಕಳು. ದೇವ್ರ ಹಂಗೆ ಆತ್ಮನ ಪಕ್ಕದಲ್ಲಿ ಇಡಬೇಕಿತ್ತು. ಮುಖಕ್ ಮಾತ್ರ ಬಣ್ಣ ಬೆಳಕ ಓಡಾಡ್ತೀವಿ. ಆತ್ಮಕ್ಕೆ ಸ್ವಾಮಿ ಹೇಳ್ತಾರೆ, ಸುಮ್ಮನೆ ಒಳಗ ಸಮಾಧಿ ಅಂತಂದ್ರೆ ಒಳಗಡೆ ಹೊಳಿತಾ ಇರ್ತಾರೆ ನಿನ್ನ ಆತ್ಮ ಅಂತ. ಕರೆಕ್ಟಾ? ಬೆಳಗ್ಗೆ ಎದ್ದ ತಕ್ಷಣ ನಾವು ಮುಖ ತೊಳ್ಕೊಳ್ಳೋದಂತೆ, ಸಿಂಗಾರ ಬಂಗಾರ ಇನ್ಯಾವ ಏನೆಲ್ಲ ಸಿಗುತ್ತೆ ಎಲ್ಲ ಬೆಳ್ಕೊಂಡ್ಬಿಡ್ತೀವಿ. ಆತ್ಮ ಗಬ್ಬು ನಾರ್ತಾ ಐತೆ, ಬಡಕ್ಲಾಗ್ಬಿಡೈತೆ. ಒಂದೊತ್ತು ಊಟ ಲೇಟ್ ಆಗ್ಬಿಟ್ರೆ ಎಷ್ಟು ಟೆನ್ಷನ್ ಆಗ್ಬಿಡ್ತೀವಲ್ವಾ? ಒಂದೊತ್ತು ಊಟ ಲೇಟ್ ಆಗ್ಬಿಟ್ರೆ ಕರೆಕ್ಟಾ ಎಷ್ಟು ಕೂಗಾಡಿ ಕಿಚ್ಚಾಡಿ ಏನೋ ಜೀವನೇ ಹೊಂಟಾಯ್ತು ಅನ್ನೋದ್ರ ಆಡ್ತಿರ್ತೀವಿ. ತಿಂಗ್ಳಾನ್ಗಟ್ಲೆ ಆತ್ಮ ಊಟ ಹಾಕಿಲ್ಲ, ತಿಂಗ್ಳಾನ್ಗಟ್ಲೆ ಊಟ ಹಾಕಿಲ್ಲ ಆತ್ಮಕ್ಕೆ. ಕುತ್ಕೊಂಡ್ರೆ ಇನ್ನೇನ್ ಬರ್ತದೆ? ನಿದ್ದೆ ಬರ್ತದೆ. ಡಬಲ್ ಕಾಟು, ದಿವಾನ್ ಕಾಟಲ್ಲ, ಡಬಲ್ ಕಾಟು. ಹಿಂಗೆ ಬೈಬಲ್ ಹೊತ್ತಿಗೆ ಬಾಯಿ ಓಪನ್ ಇಟ್ಕೊಂಡು ಒಂದ್ ವಾಕ್ಯ ಓದಿದ್ರೇನೆ, ಒಂದ್ ವಾಕ್ಯ ಓದ್ಬಿಟ್ರೇನೆ ಏನೋ ಅಚೀವ್ಮೆಂಟ್. ಒಂದ್ ವಾಕ್ಯ ಓದ್ಬಿಟ್ಟಿದೀವಿ